ಹೇಗೆ ಕಾಣಿಸ್ತಾ ಇದ್ದೀನಿ ಹೊಟ್ಟೆ ತುಂಬಿಸಬೇಕಿದೆ ಕಾದಾಗೆ नमः शुक्राय नमः शनेश्वराय नमः राहवे नमः केतवे नमः सत्यनारायण स्वामिने नमो नमः चतुर्थ आवरण पूजां समर्पयामि ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗಲು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬ್ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ರೆಡಿಯಾಗಿ ನಾವು ಬರೋವಾಗ ತುಂಬ ಬಿಸಿಲಿತ್ತು. ಹಾಗಾಗಿ ಪಾಪು ಬೇರೆ ಬೈಕಲ್ಲಿ ಮಲ್ಕೊಂಡ್ಬಿಟ್ಲ. ಹಾಗಾಗಿ ಪಾಪುನ ಇಟ್ಕೊಂಡು ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸುಮ್ಮನೆ ಬಂದು ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದರೆ ಪೂಜೆ ಬೇರೆ ನಡೀತಿತ್ತು, ಮಧ್ಯದಲ್ಲೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಸುಮ್ಮನೆ ಇದ್ದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಇನ್ನೂ ಪೂಜೆ ನಡೀತಾನೇ ಇದೆ. ನಾವು ಬಂದು 10:30, ಈಗಾಗಲೇ 1:30 ಆಗ್ತಾಯಿದೆ, ಇನ್ನೂ ಪೂಜೆ ನಡೀತಾನೇ ಇದೆ. ಅದಕ್ಕೇ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಮುಂದೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಪೂಜೆದೆಲ್ಲ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಹಾಗೆ ನೋಡಿ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅನ್ನೋದು ಕೂಡ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನು. ಬೆಳಿಗ್ಗೆಯಿಂದ ಹೀಗೆ ಆಡ್ತಾ ಇದ್ದು ನನ್ನ ಮಗಳು ಇವಾಗ ಕರ್ಕೊಂಬಂದು ಮಲಗಿಸಿದ್ದೀನಿ. ರೂಮಲ್ಲಿ ಮಲ್ಕೊಂಡಿದ್ದಾಳೆ ಆರಾಮಾಗಿ. ಇವಾಗ ಮಲಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸ್ಯಾರಿ ನೋಡಿ ಇದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸ್ಯಾರಿಯಲ್ಲಿ ಅಂತ ತಿಳಿಸಿ. ನಮ್ಮ ಮನೆಯವರು ಮತ್ತೆ ಮನೆಗೆ ಹೋಗಿದ್ದಾರೆ, ಬೇರೆಯವ್ರ ಬೈಕ್ ಇಸ್ಕೊಂಬರ್ತಾರೆ. ಯಾಕಂದರೆ ನಾವು ಬೇರೆಯವ್ರ ಬೈಕಿಂದ ಬಂದಿದ್ವಾ, ಅವರು ಮತ್ತೆ ಕಾಲ್ ಮಾಡಿ ಬೇಕು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಮತ್ತೆ ಅವ್ರ ಬೈಕ್ ಕೊಟ್ಟು ಅವ್ರ ತಮ್ಮಂದೇ ಯಾರಾದರೂ ಒಬ್ಬರು ಇಸ್ಕೊಂಡು ಬರ್ತಾರೆ. ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಬೈಕ್ ಇಲ್ಲ, ನಮ್ಮದು ಬೆಂಗಳೂರಾಗಿದೆ. ನಾವು ಬಂದಿರೋದು ಬಸ್ಗೆ ಅಲ್ವಾ, ಹಾಗಾಗಿ ಇಲ್ಲಿ ಬಂದರೆ ಇದೇ ಪ್ರಾಬ್ಲಮ್ಮು. ಬಸ್ಸಿಗೆ ಬಂದರೆ ಅವರು ಬೈಕ್ ಇಸ್ಕೊಂಡು ಎಲ್ಲಾದರೂ ಹೋಗಬೇಕು, ಅದೇ ಪ್ರಾಬ್ಲಮ್ಮು. ಅದಕ್ಕೆ ನಮ್ಮ ಬೈಕೇ ತೋರೋದು ಬೆಸ್ಟು. ಆದರೆ ನೈಟ್ ಅಲ್ವಾ ನಾವು ಬಂದಿದ್ದು, ಹಾಗಾಗಿ ಬೇಡ, ಬೈಕೆಲ್ಲ ರಿಸ್ಕ್ ಆಗುತ್ತೆ, ಆರಾಮಾಗಿ ಬಸ್ಗೆ ಹೋಗೋಣ ಅಂತ ಬಂದಿದ್ದಾಯಿತು. ಹಂಗೆ ಅಂದ್ಕೊಂಡ್ರೆ ಈ ಥರ ಆಗುತ್ತೆ, ಹಿಂಗೆ ಅಂದ್ಕೊಂಡ್ರೆ ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇರಲಿ ಪರವಾಗಿಲ್ಲ. ಈಗ ನನ್ನ ಮಗಳು ಮಲಗಿಸಿ ಹೊರಗಡೆ ಪೂಜೆ ನಡೀತಾ ಇದೆ. ಇನ್ನು ಕತೆ ಹೇಳ್ತಾ ಇದ್ದಾರೆ, ಹೊರಗಡೆ ಕತೆ ಹೇಳ್ತಾ ಇರೋ ಅಲ್ವಾ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಮತ್ತೆ ಮಧ್ಯದಲ್ಲಿ ಎದೋಬಾರ್ದು. ಹಾಗೆ ನಮ್ಮ ಪಾಪು ಎಲ್ಲ ಸಡನ್ನಾಗಿ ಎದ್ಬಿಟ್ರೆ ಮತ್ತೆ ವಾಪಸ್ ಬರಬೇಕಾಗುತ್ತೆ ಅಂತ ನನ್ನ ಮಗಳ ಹತ್ರನೇ ಜಪೇ ವಿನಿಯೋಗ ಧ್ಯಾನಂ ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸಂದೀಪಂ ಬುದ್ಧಿಬೋಧಂ ಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬೃಹಸ್ಪತಿ ಗ್ರಹಾಯ ನಮಃ. ಹೇಳಿ ಓಂ नमः शुक्राय नमः शनेश्वराय नमः राहवे नमः केतवे नमः सत्यनारायण स्वामिने नमो नमः चतुर्थ आवरण पूजां समर्पयामि. ಗೊತ್ತಾಯ್ತಾ ನವಗ್ರಹ ಏನು ಇಟ್ಟಿದ್ದು ಅಂತ ಆಯ್ತಾ? ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನವಗ್ರಹ ಇಡಲೇಬೇಕು. ಇಂದ್ರಾಯ ನಮಃ, ಅಗ್ನಯೇ ನಮಃ, ಧರ್ಮರಾಜಾಯ ನಮಃ, ನಿವೃತ್ತಯೇ ನಮಃ, ವರುಣಾಯ ನಮಃ, ವಾಯುವೇ ನಮಃ, ಕುಬೇರಾಯ ನಮಃ, ಈಶಾನಾಯ ನಮಃ. ಮಧ್ಯೆ ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಪಂಚಮ ಆವರಣ ಪೂಜಾಂ ಸಮರ್ಪಯಾಮಿ. ದಿಕ್ಪಾಲಕರು ಇಟ್ಕೊಂಡಿಟ್ಟಿರೋ ಕಳಿಸ್ಕೊಟ್ರು ಪ್ರಯುಕ್ತ. ओम मेषाय नमः, वृषभाय नमः, मिथुनाय नमः, खड्गाय नमः, सिंहाय नमः, कन्याय नमः, तुलाय नमः, वृश्चिकाय नमः, धनुषे नमः, मकराय नमः, कुंभाय नमः, मीनाय नमः, महालक्ष्मी समेत सत्यनारायण स्वामिने नमः. षष्ठम आवरण पूजां समर्पयामि. ब्राह्मे नमः, माहेश्वर्ये नमः, कौमार्ये नमः, वैष्णव्ये नमः, वराहाय नमः, इंद्राण्ये नमः, चामुण्डाय नमः, सप्तमातृभ्ये नमः, महादेव्ये नमः, महाकाल्ये नमः, महालक्ष्मीये नमः, महासरस्वत्ये नमः, महालक्ष्मी समेत सत्यनारायण स्वामिने नमो नमः. सप्तमावरण पूजां समर्पयामि. मत्स्याय नमः, कूर्माय नमः, वराहाय नमः, नारसिंहाय नमः, वामनाय नमः, परशुरामाय नमः, रामाय नमः, कृष्णाय नमः, बौद्धाय नमः, कल्किने नमः, सत्यनारायण स्वामिने नमो नमः. अष्टम आवरण पूजां समर्पयामि. अथ दिव्य धूपमाग्रापनम्. उद्गट्टि बेळगिसो. सज्जिगे रेडी ಇದೆಯಾ? ಆಮೇಲೆ ಕೊಡಬೇಕು ಬೌಲಲ್ಲ. ಓಂ ವನಸ್ಪತೆ ಆಮೇಲೆ ಗಲ್ದನ್ನ ಮಾಡೈತಾನೆ ಉತ್ತಮಃ ಅಗ್ರೇ ಶವದೇವಾನಾಂ ಲೋಕೋಯಂ ಪ್ರತಿವಿಗತಾಂ ಪ್ರಜಾಂಗಂ ಗಣಂದೋಪಂ ಸುಗಂಧ. ಪೂಜೆ ಮಾಡುವಾಗ ಕ್ಲಿಪ್ಪಿಂಗ್ ನೀಟಾಗಿ ತೊಗೊಳಕ್ಕಾಗಿಲ್ಲ ಅಂತ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಹೋಮ ಎಲ್ಲ ಆದಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೀವೇ ನನಗಂತೂ ಸಖತ್ ಇಷ್ಟ ಆಗೋಯಿತು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸಿ ಪೂಜೆ ಮಾಡಿದ್ದಾರೆ. ನನಗೆ ಸಖತ್ ಇಷ್ಟ ಆಗೋಯಿತು ಪೂಜೆನೂ ಕೂಡ.
ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಸಿಕ್ಕಿದೆ ಅಪರೂಪ, ಅವಳ ಜೊತೆ ಮಾತಾಡಿಕೊಂಡು ಎಲ್ಲ ವ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ. ಆದರೂ ಕೆಲವು ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಮ್ಮನ್ನ ಹೊಟ್ಟೆ ತುಂಬಿಸಿ ಹೊಟ್ಟೆ ತುಂಬಿಸಬೇಕಿದ್ದೀನಿ ಕಾದಾಗೆ. ಗುಬ್ಬಿಗೂಡ ಕುಂತ ಕೈತಿ ಆ ಡ್ರೆಸ್ ಒಳಗೆ ಕುಂತಿರೋದು. ಅವಳಿಗೊಂದು ಸ್ವಲ್ಪ ಸೆಕೆ ಆಗಿಲ್ಲ, ಅವಳಿಗೆ ತಕ್ಷಣ ಹೆಂಗೆ ಕುಣಿದಾಡಿಲ್ ಗೊತ್ತಾ ಅವಳ ರೂಮ್ ಒಳಗೆ ಇಸ್ಕೊಂಡಿದ್ರು. ಇರು ತಿಂತಾ ಇದ್ದಾಳೆ, ನಿನ್ಗೆ ಅರ್ಜೆಂಟ್ ನಿನಗೆ. ಗುಂಡು ಜಿಜ್ಜಿ ಕೈ ಮುಗಿಯಪ್ಪ. ಎಲ್ಲಿತ್ತು ಜಿಜ್ಜಿ? ಕೈ ಮುಗಿ. ಜಾಣ ಮರಿ. ಅಯ್ಯೋ ಎಷ್ಟು ಚೆನ್ನಾಗಿ ಕೈ ಮುಗಿಯುತ್ತೆ. ಸ್ವಾಮಿ ಕಪ್ಪಡಪ್ಪ ಅನ್ನು. ಎಷ್ಟು ಚೆನ್ನಾಗಿ ಕೈ ಮುಗಿಯುತ್ತೆ ನಮ್ಮ ಗುಂಡಮ್ಮ. ಪಪ್ಪಿ ಕೊಡು. ಹಾಯ್ ಮಾಡು. ಹಾಯ್ ಎಲ್ಲ ಮಾಡುತ್ತೆ ನೋಡು ನಮ್ಮ ಗುಂಡಮ್ಮ. ಅಲ್ಲಿ ನಿಲ್ಲಿಸ್ಕೆ ಓಡ್ಬರ್ತಾಳೆ ಇವ. ಈಗ ಹುಡುಗು ಈಗೈತೆ ಹುಡುಗಪ್ಪ ಎದ ಓಡ್ಬಾ. ಓಕೆ ಗಾಯ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.